ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಫಸ್ಟ್ ಚಾಪ್ಟರ್ ಇದರಲ್ಲಿ ಫುಡ್, ವೇರ್ ಡಸ್ ಇಟ್ ಕಮ್ ಫ್ರಮ್, ಆಹಾರ ನಮಗೆ ಎಲ್ಲಿಂದ ಬರುತ್ತದೆ. ಇದರಲ್ಲಿ 1.2, 1.3, 1.4, 1.4ವರೆಗೆ ಕ್ವಶನ್ ಆ್ಯಂಡ್ ಆನ್ಸರ್ಸು ಮತ್ತು MCQ ಕ್ವಶನ್ ಫಿಲ್ ದ ಬ್ಲಾಂಕ್ಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು ಈ ಚಾಪ್ಟರ್ದು ಲಾಸ್ಟ್ ವಿಡಿಯೋ. ಇದರಲ್ಲಿ 1.5 ಯೂನಿಟ್ ವಾಟ್ ಡೂ ಎನಿಮಲ್ಸ್ ಡೂ ವಾಟ್ ಡೂ ಎನಿಮಲ್ಸ್ ಈಟ್, ಪ್ರಾಣಿಗಳು ಏನನ್ನು ತಿನ್ನುತ್ತವೆ. ಪ್ರಾಣಿಗಳು ಅನ್ನೋದಕ್ಕಿಂತ ಜೀವಿಗಳು ಏನನ್ನು ತಿನ್ನುತ್ತವೆ ಅಂತ. ಓಕೆನಾ? ಇದ್ರದ್ದು ಯೂನಿಟ್. ಇದರಲ್ಲಿ ಕ್ವಶನ್ ಆನ್ಸರ್ಸ್ ಇದೆ, ಅದೇ ಥರ ಫಿಲ್ ದ ಬ್ಲಾಂಕ್ಸ್ ಸಹ ಮಾಡಿದ್ದೀನಿ ನಾನು. ದೆನ್ MCQ ಕ್ವಶನ್ ಸಹ ಪ್ರಿಪೇರ್ ಮಾಡಿದ್ದೀನಿ. ಇದನ್ನು ಡಿಸ್ಕಸ್ ಮಾಡಿ ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ಗೆ ಹೋಗೋಣ. ಓಕೆನಾ? ಸಿ ದ ಫಸ್ಟ್ ಕ್ವಶನ್. ವಾಟ್ ಈಸ್ ಹರ್ಬಿವೋರಸ್? ಗಿವ್ ಎಕ್ಸಾಂಪಲ್. ಇಲ್ಲಿ ಹರ್ಬಿವೋರಸ್ ಅಂದರೆ ಸಸ್ಯಾಹಾರಿ ಎಂದರೇನು? ಉದಾಹರಣೆ ಕೊಡಿ. ಓಕೆನಾ? ಹರ್ಬಿವೋರಸ್ ಅಂದರೆ ಸಸ್ಯಾಹಾರಿ ಅಂತ. ಆನ್ಸರ್: Herbivores are animals that eat only plants are called herbivores. ಹಾಗಂದ್ರೆ ಅರ್ಥ, ಸಸ್ಯಾಹಾರಿ ಎಂದರೆ ಯಾವ ಪ್ರಾಣಿಗಳು ಸಸ್ಯಗಳನ್ನು ಮಾತ್ರ ತಿಂದು ಬದುಕುತ್ತವೆಯೋ ಅಂತಹ ಜೀವಿಗಳನ್ನು ಹರ್ಬಿವೋರ್ಸ್, ಸಸ್ಯಾಹಾರಿಗಳು ಅಂತ ಕರೀತೀವಿ. ಓಕೆನಾ? ಇಲ್ಲಿ ನಿಮಗೆ ಗೊತ್ತಿರುತ್ತೆ, 5th ಮತ್ತು 4th ಸ್ಟ್ಯಾಂಡರ್ಡಲ್ಲಿ ಹೇಳ್ತಾರೆ ಹರ್ಬ್ಸ್, ಶರ್ಬ್ಸ್ ಅಂತ. ಹರ್ಬ್ಸ್ ಅಂದರೆ ಹುಲ್ಲು, ಎಲೆ, ಆ ರೀತಿ ಚಿಕ್ಕ ಗಿಡಗಳನ್ನು ಹರ್ಬ್ಸ್ ಅಂತೀವಿ. ಅದರ ಆಧಾರದ ಮೇಲೆ ಇದರ ಸಸ್ಯಾಹಾರಿ ಅನ್ನೋದಕ್ಕೆ ಹರ್ಬಿವೋರಸ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಓಕೆನಾ? ಸಸ್ಯಾಹಾರಿಗಳು ಅಂತ. ಸಿ ದ ಸೆಕೆಂಡ್ ಕ್ವಶನ್, ಎಕ್ಸಾಂಪಲ್. ಸಿ ದ ಎಕ್ಸಾಂಪಲ್: ಕೌ, ಬಟರ್ಫ್ಲೈ, ಬಫೆಲೋ, ಶೀಪ್, ಡೀರ್, ಎಲಿಫೆಂಟ್ಸ್, ಗೋಟ್ಸ್, ರ್ಯಾಬಿಟ್ಸ್, ಸ್ಕ್ವಿರಲ್, ಎಕ್ಸೆಟ್ರಾ. ಇಲ್ಲಿ ಕೌ ಅಂದರೆ ಹಸು, ದನ ಕರುಗಳು. ಇದು ಹುಲ್ಲನ್ನೇ ಮಾತ್ರ ತಿನ್ನೋದು. ಹಸಿರು ಹುಲ್ಲು, ಗಿಡಗಳು, ಹುಲ್ಲು ಇದನ್ನೇ ತಿನ್ನೋದು. ಬಟರ್ಫ್ಲೈ, ಚಿಟ್ಟೆ ಸಹ ಸಸ್ಯಾಹಾರಿ, ಅದು ಯಾವುದೇ ಮಾಂಸಾಹಾರಿ ತಿನ್ನಲ್ಲ ಜೀವಿಗಳನ್ನು. ಬಫೆಲೋ, ಎಮ್ಮೆ, ಇದು ಅಷ್ಟೇ ಹುಲ್ಲನ್ನು ತಿಂದು ಬದುಕುತ್ತೆ. ಶೀಪ್, ಕುರಿ. ಡೀರ್, ಜಿಂಕೆ. ಎಲಿಫೆಂಟ್ಸ್, ಆನೆ. ಗೋಟ್ಸ್, ಮೇಕೆ. ರ್ಯಾಬಿಟ್, ಮೊಲ. ಸ್ಕ್ವಿರಲ್, ಅಳಿಲು. ಇದೆಲ್ಲ ಸಸ್ಯಾಹಾರಿಗಳು, ಅಂದರೆ ಮಾಂಸಾಹಾರಿಗಳನ್ನು, ಯಾವುದೇ ಜೀವಿಗಳನ್ನು ತಿಂದು ಬದುಕೋದಿಲ್ಲ, ಕೀಟಗಳನ್ನು ತಿಂದು ಬದುಕೋದಿಲ್ಲ, ಸಸ್ಯಗಳನ್ನು ಮಾತ್ರ ತಿಂದು ಬದುಕುತ್ತವೆ. ಓಕೆನಾ? ಇದು ಉದಾಹರಣೆ ಸಸ್ಯಾಹಾರಿಗಳಿಗೆ. ಅದೇ ಥರ ವಾಟ್ ಈಸ್ ಕಾರ್ನಿವೋರ್ಸ್? ಗಿವ್ ಎಕ್ಸಾಂಪಲ್. ಸೆಕೆಂಡ್ ಕ್ವಶನು, ಕಾರ್ನಿವೋರ್ಸ್ ಅಂದರೆ ಮಾಂಸಾಹಾರಿಗಳು ಎಂದರೇನು? ಉದಾಹರಣೆ ಕೊಡಿ. ಸಿ ದ ಆನ್ಸರ್: ಕಾರ್ನಿವೋರ್ಸ್ ಆರ್ ಎನಿಮಲ್ಸ್ ದಟ್ ಈಟ್ ಓನ್ಲಿ ಮೀಟ್ ಆರ್ ಕಾಲ್ಡ್ ಕಾರ್ನಿವೋರ್ಸ್. ಯಾವ ಪ್ರಾಣಿಗಳು ಮಾಂಸವನ್ನು ತಿಂದು ಬದುಕುತ್ತವೆಯೋ ಅಂತಹ ಜೀವಿಗಳನ್ನು ಮಾಂಸಾಹಾರಿಗಳು ಎಂದು ಕರೆಯುತ್ತೇವೆ. ಓಕೆನಾ? ಬರೀ ಮಾಂಸವನ್ನು ತಿಂದು ಬದುಕುವಂತಹ ಜೀವಿಗಳನ್ನು ಮಾಂಸಾಹಾರಿಗಳು ಅಂತ ಕರಿತೀವಿ. ಕಾರ್ನಿವೋರ್ಸ್ ಅಂದರೆ ಮಾಂಸಾಹಾರಿಗಳು. ಸಿ ದ ಎಕ್ಸಾಂಪಲ್: ಲಯನ್ಸ್, ಟೈಗರ್, ಪೋಲಾರ್ ಬೇರ್ಸ್, ಐನಾಸ್, ಚೀಟಾಸ್, ಈಗಲ್, ವೇಲ್, ಸ್ಪೈಡರ್, ವೀನಸ್ ಫ್ಲೈಟ್ರಾಪ್, ಪ್ಲಾಂಟ್, ಇದು ಎಕ್ಸೆಟ್ರಾ. ಇಲ್ಲಿ ನಾನು ನನಗೆ ಗೊತ್ತಿರುವಂತಹ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಇನ್ನು ಎಷ್ಟೊಂದು ಉದಾಹರಣೆಗಳಿದೆ, ಅದು ನಿಮಗೆ ಗೊತ್ತಿದ್ರೆ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ? ಸಿ ದ ಆನ್ಸರ್: ಲಯನ್, ಸಿಂಹ. ಟೈಗರ್, ಹುಲಿ. ಪೋಲಾರ್ ಬೇರ್, ಹಿಮಕರಡಿಗಳು. ಹೈನಾಗಳು. ಚೀತಾಸ್, ಚಿರತೆಗಳು. ಈಗಲ್, ಹದ್ದು. ವೇಲ್, ಸಮುದ್ರದಲ್ಲಿರುವಂಥ ವೇಲ್. ಸ್ಪೈಡರ್, ಜೇಡ. ವೀನಸ್ ಫ್ಲೈಟ್ರಾಪ್, ಇದು ಒಂದು ಸಸ್ಯ, ಆದರೆ ಹುಳಗಳನ್ನು, ಕೀಟಗಳನ್ನು ತಿಂದು ಬದುಕುತ್ತೆ. ಅದಕ್ಕೋಸ್ಕರ ವೀನಸ್ ಫ್ಲೈಟ್ರಾಪ್ ಪ್ಲಾಂಟ್ ಅಂತ ಇಲ್ಲಿ ಬ್ರಾಕೆಟಲ್ಲಿ ಹಾಕಿದ್ದೀನಿ. ಇವೆಲ್ಲ ಬರೀ ಮಾಂಸವನ್ನೇ ತಿಂದು ಬದುಕುವಂಥದ್ದು, ಸಸ್ಯಗಳನ್ನು ತಿನ್ನಲ್ಲ. ಇದು ಸಸ್ಯಾಹಾರಿಗಳಲ್ಲ, ಬರೀ ಮಾಂಸವನ್ನೇ ತಿಂದು ಬದುಕುವಂಥದ್ದು. ಅಂತಹ ಪ್ರಾಣಿಗಳನ್ನು ಮಾಂಸಾಹಾರಿಗಳು ಅಂತ ಕರಿತೀವಿ. ಸಸ್ಯ ಅಂತಲೇ ತಿನ್ನಲ್ಲ. ಆದರೆ ಇಲ್ಲೊಂದು ಸಸ್ಯ ಇದೆ, ಇದೂ ಸಹ ಕೀಟಗಳನ್ನು ತಿಂದು ಬದುಕುತ್ತೆ. ಆ್ಯಕ್ಚುಲಿ ಇದನ್ನು ಇನ್ಸೆಕ್ಟಿವೋರಸ್ ಪ್ಲಾಂಟ್ಗೆ ಉದಾಹರಣೆ ಇದು. ವೀನಸ್ ಫ್ಲೈಟ್ರಾಪ್ ಅನ್ನೋದು ಕೀಟಹಾರಿಗಳು ಅಂತಲೂ ಸಹ ಕರೀತಾರೆ. ಅದು ನೆಕ್ಸ್ಟ್ ಬರುತ್ತೆ. ಈ ರೀತಿ ಬರೀ ಪ್ರಾಣಿಗಳನ್ನೇ, ಮಾಂಸವನ್ನೇ ತಿಂದು ಬದುಕುವಂತಹ ಜೀವಿಗಳಿಗೆ ಉದಾಹರಣೆ ಇದೆ. ಸಿ
the fourth question. What is carnivorous plant? Give example. Carnivorous plant, ಮಾಂಸಾಹಾರಿ ಪ್ರಾಣಿಗಳಿಗೆ ಉದಾಹರಣೆ ಕೊಡಿ ಅಂತ ಇದೆ. See the answer. Carnivorous plants are attract, trap and digest animals for the nutrients. They are called carnivorous plants. ಇಲ್ಲಿ ಮಾಂಸಾಹಾರಿ ಸಸ್ಯಗಳು ಮಾಂಸವನ್ನು ತಿಂತವಂತೆ, ಅಂತಹ ಸಸ್ಯಗಳಿಗೆ ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ದಾರೆ. ಯಾವ ಸಸ್ಯಗಳು? ಕಾರ್ನಿವರಸ್ ಪ್ಲಾಂಟ್ಸ್ ಆರ್ ಅಟ್ರಾಕ್ಟ್, ಟ್ರ್ಯಾಪ್ ಅಂಡ್ ಡೈಜೆಸ್ಟ್ ದ ಅನಿಮಲ್ಸ್. ಇದೇನು ಮಾಡುತ್ತೆ? ಈ ಸಸ್ಯಗಳು ಆ ಸಸ್ಯದಲ್ಲಿರುವಂತಹ ಹೂವಿನಿಂದ, ಎಲೆಗಳ ಬಣ್ಣಗಳಿಂದ ಕೆಲವೊಂದು ಕೀಟಗಳನ್ನು ಅಟ್ರಾಕ್ಟ್ ಮಾಡುತ್ತೆ. ಫಸ್ಟು ಆಕರ್ಷಣೆ ಮಾಡುತ್ತೆ, ಆಮೇಲೆ ಟ್ರ್ಯಾಪ್ ಅಂದರೆ ಅದನ್ನು ಹಿಡಿದಿಟ್ಕೊಳ್ಳುತ್ತೆ, ಆಮೇಲೆ ಅದನ್ನು ಅದರ ಸಸ್ಯದೊಳಗಡೆ ಹಾಕಿ ಡೈಜೆಸ್ಟ್ ಮಾಡಿಬಿಡುತ್ತೆ, ಅಂದರೆ ಜೀರ್ಣಿಸ್ಕೊಳ್ಳುತ್ತೆ ಸಸ್ಯ. ಇಂತಹ ಸಸ್ಯಗಳನ್ನು ಮಾಂಸಾಹಾರಿ ಸಸ್ಯಗಳು ಅಂತ ಕರಿತೀವಿ. ಎಕ್ಸಾಂಪಲ್: ಪಿಚ್ಚರ್ ಪ್ಲಾಂಟ್, ವೀನಸ್ ಫ್ಲೈಟ್ರ್ಯಾಪ್, ಬ್ಲಾಡರ್ ವರ್ಟ್, ಬಟರ್ ವರ್ಟ್, ಕೋಬ್ರಾ ಲಿಲ್ಲಿ. ಇದಿಷ್ಟು ಎಕ್ಸಾಂಪಲ್ಸು. ಆ್ಯಕ್ಚುಲಿ ಇದನ್ನು ಮಾಂಸಾಹಾರಿ ಸಸ್ಯಗಳು ಅನ್ನೋದಕ್ಕಿಂತ ಕೀಟಾಹಾರಿ ಸಸ್ಯಗಳು ಅಂತ ಹೇಳ್ಬೋದು. ಯಾಕಂದರೆ ಇದು ಮಾಂಸ ಅಂತಲ್ಲ, ಬರೀ ಕೀಟಗಳನ್ನು ಮಾತ್ರ ಇವು ಹಿಡಿದು ತಿನ್ನುತ್ತವೆ, ಅದಕ್ಕೆ ಇದನ್ನು ಕೀಟಾಹಾರಿ, ಕಾರ್ನಿವೋರಸ್ ಆರ್ ಇನ್ಸೆಕ್ಟಿವೋರಸ್ ಅಂತಲೂ ಸಹ ಕರಿಬೋದು. ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್, ಓಕೆನಾ? ಇನ್ಸೆಕ್ಟಿವೋರಸ್ ಪ್ಲಾಂಟ್ಗೆ ಉದಾಹರಣೆ ಇದೆ. ನೆಕ್ಸ್ಟ್ ನೋಡಿ, ಇದಕ್ಕೆ ಅದರದ್ದು ಪಿಕ್ಚರ್ ಕೊಟ್ಟಿದ್ದೀನಿ ನಾನು, ಯಾವ ಥರ ಇರುತ್ತೆ ಇನ್ಸೆಕ್ಟಿವೋರಸ್, ಕೀಟಹಾರಿ ಸಸ್ಯಗಳು ಅಂತ. ಅಲ್ಲಿ ಪಿಕ್ಚರ್ ಪ್ಲಾಂಟ್ ಅಂತ ಹೇಳಿದೆ ಅಲ್ವಾ, ಇದು ಪಿಕ್ಚರ್ ಪ್ಲಾಂಟ್. ಆ್ಯಕ್ಚುಲಿ ಪಿಟ್ ಫಾಲ್ ಅಂತಾರೆ. ಇದು ಒಂಥರ ಬೌಲ್ ಥರ ಇರುತ್ತೆ, ಒಂಥರ ಕೊಳವೆ ಥರ. ಇದ್ರ ಒಳಗಡೆ ಬಂದು ಕೀಟಗಳು ಕೂತ್ಕೊಳ್ಳುತ್ತೆ ಇದರ ಬಣ್ಣಕ್ಕೆ ಆಕರ್ಷಿತವಾಗಿ. ಅದು ಕೂತ್ಕೊಂಡ ತಕ್ಷಣ ಈ ಮೇಲೆ ಮುಚ್ಚಳ ಇದೆ ನೋಡಿ, ಜಗ್ಗು ಥರ, ಮಗ್ಗು ಥರ, ಇದು ಕ್ಲೋಸ್ ಆಗಿಬಿಡುತ್ತೆ. ಕ್ಲೋಸ್ ಆದ ತಕ್ಷಣ ಇದ್ರೊಳಗಡೆ ಹೋಗಿ ಇದು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ. ಪಿಕ್ಚರ್ ಪ್ಲಾಂಟ್ ಇದೆ. ಅದೇ ಥರ ಸ್ಟಿಕ್ಕಿ ಪ್ಲಾಂಟ್, ಇದು ಅಷ್ಟೇ. ಇದು ತನ್ನ ಬಣ್ಣದ ಮುಖಾಂತರ ಆಕರ್ಷಿತ ಮಾಡುತ್ತೆ. ಇಲ್ಲೊಂದು ಹುಳ ಕೂತಿದೆ ನೋಡಿ, ಇದ್ರ ಮೇಲೆ ಕೂತ್ಕೊಳ್ಳೋಕೆ ಬಂದರೆ ಅಲ್ಲೇ ಸ್ಟಿಕ್ ಆಗಿಬಿಡುತ್ತೆ, ಅಂಟ್ಕೊಂಡ್ಬಿಡುತ್ತೆ ಕೀಟಗಳು. ಅದು ಅಂಟ್ಕೊಂಡ್ರೆ ಮುಗೀತು, ಅಲ್ಲೇ ಅದನ್ನು ಡೈಜೆಸ್ಟ್ ಮಾಡ್ಕೊಂಡ್ಬಿಡುತ್ತೆ ಈ ಪ್ಲಾಂಟ್. ಇದು ಅಷ್ಟೇ ನೋಡಿ, ಸ್ನ್ಯಾಪ್ ಪ್ಲಾಂಟ್ ಅಂತ ಕರಿತೀವಿ. ಸ್ನ್ಯಾಪ್ ಅಂದರೆ ಒಂಥರ ಟಪ್ ಅಂತ, ಸ್ನ್ಯಾಪ್ ಅಂದರೆ ಸೌಂಡ್ ಬರುತ್ತೆ ನೋಡಿ, ಆ ರೀತಿಯಲ್ಲಿ. ಇಲ್ಲಿ ನೋಡಿ ಒಂಥರ ಹಲ್ಲುಗಳ ಥರ ಬಾಯಿ ತೆರ್ಕೊಂಡಿದೆ. ಇದು ಬಾಯಿ ತೆರ್ಕೊಳ್ಳುತ್ತೆ, ಕೀಟಗಳು ಬಂದಾಗ ಓಪನ್ ಆಗುತ್ತೆ. ಇದು ಈ ರೀತಿಯಲ್ಲಿ ಓಪನ್ ಆಗುತ್ತೆ. ಆ ಕೀಟ ಒಳಗೆ ಹೋದ ತಕ್ಷಣ ಈ ರೀತಿ ಕ್ಲೋಸ್ ಮಾಡ್ಕೊಂಡ್ಬರುತ್ತೆ ಈ ಸಸ್ಯ, ಓಕೆನಾ? ಇದು ಸ್ನ್ಯಾಪ್ ಪ್ಲಾಂಟ್. ಇದು ಬ್ಲಾಡರು, ಇದು ಸ್ಪೈಡರ್ ಥರ ಬಲೆಯನ್ನು ಕಟ್ಟಿರುತ್ತೆ ಈ ರೀತಿಯಲ್ಲಿ. ಈ ಬಲೆಗಳ ಈ ಬಣ್ಣಕ್ಕೆ ಆಕರ್ಷಿತವಾಗಿ ಕೀಟಗಳು ಬಂದು ಕೂತ್ಕೊಂಡ್ರೆ ಇದರಿಂದ ಬಿಡಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಓಕೆನಾ? ಕೀಟಗಳು. ಅದೇ ಥರ ಲಾಬ್ಸ್ಟರ್, ಇದು ಅಷ್ಟೇ. ಇದ್ರ ಮೇಲೆ ಒಳಗೆ ಬಂದರೆ ಇಲ್ಲಿ ಇದೆ ನೋಡಿ, ಹಳ್ಳದ ರೀತಿಯಲ್ಲಿ. ಇದ್ರೊಳಗೆ ಹೋದರೆ ಕೀಟಗಳು ಮತ್ತೆ ವಾಪಸ್ ಬರಲ್ಲ, ಇದು ಜಾರ್ಕೊಂಡು ಒಳಗಡೆ ಹೋಗಿಬಿಡುತ್ತೆ, ಅದನ್ನು ಡೈಜೆಸ್ಟ್ ಮಾಡ್ಕೊಳುತ್ತೆ ಪ್ಲಾಂಟ್. ಇದಿಷ್ಟು ಕೀಟಹಾರಿ ಸಸ್ಯಗಳಿಗೆ ಅಥವಾ ಮಾಂಸಾಹಾರಿ ಸಸ್ಯಗಳಿಗೆ ಉದಾಹರಣೆ. See the fourth question. What is omnivores? Give example. ಇಲ್ಲಿ ಆಮ್ನಿವೋರ್ಸ್ ಅಂದರೆ ಮಿಶ್ರಾಹಾರಿಗಳು. ಸಸ್ಯಾಹಾರಿ ಆಯಿತು, ಪ್ರಾಣಿ ಮಾಂಸಾಹಾರಿ ಆಯಿತು, ಈಗ ಮಿಶ್ರಾಹಾರಿಗಳು. ಮಿಶ್ರಾಹಾರಿಗಳು ಎಂದರೇನು ಅಂತ. See the answer. Omnivores are animals that eat both plants and meat are called omnivores. ಅಂದರೆ ಯಾವ ಜೀವಿ ಸಸ್ಯವನ್ನು ಮತ್ತು ಮಾಂಸವನ್ನು ಎರಡೂ ತಿಂದು ಬದುಕ್ತವೋ ಅಂತಹ ಜೀವಿಗಳನ್ನು ಮಿಶ್ರಾಹಾರಿಗಳು ಅಂತ ಕರಿತೀವಿ, ಓಕೆನಾ? See the example. Rats, pigs, chickens, beetles, turtle, lizard, earthworm, sharks, crows, foxes. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೋದು, ಹ್ಯೂಮನ್ ಬೀಯಿಂಗ್ಸ್. ಇದು ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ, ನಿಮ್ಗೆ ಅರ್ಥ ಆಗಬೇಕು ಅಂದರೆ, ಓಕೆನಾ? ಇದಿಷ್ಟು ಎಕ್ಸಾಂಪಲ್ಸು ಆಮ್ನಿವರ್ಸ್ಗೆ, ಮಿಶ್ರಾಹಾರಿಗಳಿಗೆ. ರ್ಯಾಟ್, ಇಲಿಗಳು ಕಾಳುಗಳನ್ನು ತಿನ್ನುತ್ತೆ ಮತ್ತು ಕೀಟಗಳನ್ನು ತಿನ್ನುತ್ತೆ. ಪಿಗ್, ಹಂದಿ ಕೂಡ. ಅದೇ ಥರ ಚಿಕನ್ಸ್, ಕೋಳಿಗಳು, ಇದು ಅಷ್ಟೇ ಸಣ್ಣ ಸಣ್ಣ ಅರ್ಥವನ್ನೆಲ್ಲ ತಿನ್ನುತ್ತೆ, ಕಾಳುಗಳನ್ನು ತಿನ್ನುತ್ತೆ. ಬೀಟಲ್ಸ್, ಜೇನುನೊಣಗಳು ಅಥವಾ ದುಂಬಿಗಳು, ಇದು ಅಷ್ಟೇ. ಅದೇ ಥರ ಟರ್ಟೈಲ್, ಆಮೆ, ಇದು ಅಷ್ಟೇ. ಲಿಜಾರ್ಡ್, ಹಲ್ಲಿಗಳು.
ಅರ್ಥವಾಮ್, ಎರೆಹುಳು, ಇದು ಅಷ್ಟೇ ಮಣ್ಣನ್ನು ತಿನ್ನುತ್ತೆ ಮತ್ತು ಸಣ್ಣ ಸಣ್ಣ ಹುಳುಗಳನ್ನು ತಿನ್ನುತ್ತೆ. ಶಾರ್ಕ್, ಇದು ಅಷ್ಟೇ. ಕ್ರೌಸ್, ಹಾಗೆ ಕಾಳುಗಳನ್ನು ತಿನ್ನುತ್ತೆ, ಹಾವುಗಳನ್ನು ಅಥವಾ ಸಣ್ಣ ಸಣ್ಣ ಹುಳಗಳನ್ನು ತಿನ್ನುತ್ತೆ. ಫಾಕ್ಸಸ್, ನರಿಗಳು. ಅದೇ ಥರ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯನೇ ಒಳ್ಳೆಯ ಉದಾಹರಣೆ. ಕೆಲವು ಮನುಷ್ಯರಲ್ಲಿ ಸಸ್ಯಾಹಾರಿಗಳು ಇದ್ದಾರೆ, ಮಾಂಸಾಹಾರಿಗಳು ಇದ್ದಾರೆ. ಅದೇ ಥರ ಈ ಮಾಂಸಾಹಾರಿಗಳು ಅಂತಂದರೆ ಅವರು ಸಸ್ಯವನ್ನು ಸೇವಿಸ್ತಾರೆ, ಅಂದರೆ ಸಸ್ಯಯುಕ್ತ ಆಹಾರವನ್ನು ಸಹ ತಿಂತಾರೆ, ಮಾಂಸವನ್ನು ತಿಂತಾರೆ. ಮಿಶ್ರಹಾರಿಗಳು ಅಂತ ಕರಿಬೋದು ಅವ್ರನ್ನ. ಆ ರೀತಿಯಲ್ಲಿ ಮನುಷ್ಯ ತುಂಬ ಒಳ್ಳೆ ಉದಾಹರಣೆ ಮಿಶ್ರಹಾರಿಗೆ. ಓಕೆನಾ? See the fifth question. Explain the table 1.5 animal and their food. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ 1.5 ಟೇಬಲ್. ಅದನ್ನು ನಾನು ಇಲ್ಲಿ ಕ್ವಶನ್ ಮಾಡಿದ್ದೀನಿ, ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಪ್ರಾಣಿಗಳು ಮತ್ತು ಅವು ತೆಗೆದುಕೊಳ್ಳುವಂಥ ಆಹಾರ. ನಾನು ಇದರಲ್ಲಿ ಇನ್ನೊಂದು ಗ್ರೂಪ್ ಮಾಡಿದ್ದೀನಿ, ಇದು ಯಾವ ಗುಂಪಿಗೆ ಸೇರುತ್ತೆ ಅಂತ. ಓಕೆನಾ? See the answer. ನೇಮ್ ಆಫ್ ಎನಿಮಲ್ಸ್, ಜೀವಿಗಳ ಪ್ರಾಣಿಗಳ ಹೆಸರು. ಫುಡ್ ಎನಿಮಲ್ಸ್ ಈಟ್, ಆ ಪ್ರಾಣಿಗಳು ಯಾವ ಆಹಾರವನ್ನು ತಿನ್ನುತ್ತೆ. ಆ ಆಹಾರ ತಿನ್ನೋದರ ಆಧಾರದ ಮೇಲೆ ಅದು ಯಾವ ಗುಂಪಿಗೆ ಸೇರುತ್ತೆ. ಓಕೆನಾ? ಎನಿಮಲ್, ದೇರ್ ಫುಡ್, ಇಲ್ಲಿ ಗ್ರೂಪ್ ಅಂತಲೂ ಬೇಕಾದ್ರೂ ಹಾಕೋಬೋದು. ಎನಿಮಲ್ ಆ್ಯಂಡ್ ಗ್ರೂಪ್ ಆ್ಯಂಡ್ ದೇರ್ ಫುಡ್. ಓಕೆನಾ? See the answer. ನೇಮ್ ಆಫ್ ದ ಎನಿಮಲ್, ಪ್ರಾಣಿಗಳ ಹೆಸರುಗಳು ನೋಡಿ. ಬಫೆಲೋ ಏನು ತಿನ್ನುತ್ತೆ, ಗ್ರಾಸ್ ಮತ್ತು ಆಯಿಲ್ ಕೇಕ್. ಅದಕ್ಕೆ ಫೀಡ್ಸು ಈ ಅಂಗಡಿಗಳಲ್ಲಿ ಸಿಗುತ್ತೆ ನೋಡಿ ಫುಡ್. ಆಯಿಲ್ ಕೇಕ್ಸ್ ಅಂದರೆ ಈಗ ಕೊಬ್ಬರಿ ಎಣ್ಣೆ ತೆಗೆದ್ರೆ ಅದರಿಂದ ಗಷ್ಟ ಅಂತ ಬರುತ್ತೆ, ಕಿಟ್ಟ ಅಂತ, ಅದನ್ನು ಹಾಕ್ತಾರೆ, ಅದನ್ನು ಆಯಿಲ್ ಕೇಕ್ ಅಂತಾರೆ. ಈ ಎಣ್ಣೆಗಳ ಉತ್ಪಾದಿಸಿ ಅದರಿಂದ ಬರುವಂತಹ ಅದು ಕಸವೇ ಹಸುವಿಗೆ ಆಹಾರ ಆಗುತ್ತೆ. ಓಕೆನಾ? ಹುಲ್ಲು ಮತ್ತು ಆಯಿಲ್ ಕೇಕ್ ಈ ರೀತಿ ಇದು ಏನು ಮಾಂಸ ತಿನ್ನಲ್ಲ, ಅದಕ್ಕೆ ಇದು ಯಾವ ಗುಂಪಿಗೆ ಸೇರುತ್ತೆ, ಹರ್ಬಿವೋರಸ್, ಸಸ್ಯಾಹಾರಿಗೆ. ಕ್ಯಾಟ್, ಬರ್ಡ್ ಮತ್ತು ಮಿಲ್ಕ್. ಕ್ಯಾಟ್ ಬೆಕ್ಕು, ಇದು ಸಣ್ಣ ಸಣ್ಣ ಪಕ್ಷಿಗಳನ್ನು ತಿನ್ನುತ್ತೆ ಮತ್ತು ಹಾಲನ್ನು ಕುಡಿಯುತ್ತೆ, ಇದು ಅದಕ್ಕೋಸ್ಕರ ಹಾಮ್ನಿವೋರ್ಸ್, ಇದು ಮಿಶ್ರಹಾರಿ. ರ್ಯಾಟು ಅಷ್ಟೇ, ಗ್ರೈನ್ಸ್, ಕಾಳುಗಳನ್ನು ತಿನ್ನುತ್ತೆ ಮತ್ತು ಮಾಂಸವನ್ನು ತಿನ್ನುತ್ತೆ, ಅದಕ್ಕೆ ಇದು ಸಹ ಮಿಶ್ರಹಾರಿ. ಲಯನ್, ಝೀಬ್ರಾ ಎಕ್ಸೆಟ್ರಾ. ಇಲ್ಲಿ ಎಕ್ಸೆಟ್ರಾ ಅಂತ ಏನಕ್ಕೆ ಬರೆದಿದ್ದೀನಿ ಅಂದರೆ ಇದು ಎಲ್ಲ ಪ್ರಾಣಿಗಳನ್ನು ಬೇಟೆಯಾಡಿ ತಿನ್ನುತ್ತೆ. ಝೀಬ್ರಾ ಇರ್ಬೋದು, ಡೀರ್ ಇರ್ಬೋದು, ಫಾಕ್ಸ್ ಇರ್ಬೋದು, ಆ ರೀತಿಯಲ್ಲಿ. ಅದಕ್ಕೋಸ್ಕರ ಸಿಂಹ ಏನು, ಕಾರ್ನಿವೋರ್ಸ್, ಮಾಂಸಾಹಾರಿ. ಟೈಗರು ಅಷ್ಟೇ, ಡೀರ್, ಜಿಂಕೆಗಳನ್ನು, ಹಸುಗಳನ್ನು, ಸಣ್ಣ ನಾಯಿಗಳನ್ನು, ನರಿಗಳನ್ನು ಎಲ್ಲವನ್ನು ಎಕ್ಸೆಟ್ರಾ ಅಂತ ಬರೆದಿದ್ದೀನಿ. ಎಷ್ಟೊಂದು ಸಸ್ಯಾಹಾರಿ ಪ್ರಾಣಿಗಳನ್ನೆಲ್ಲ ತಿನ್ನೋದೇ ಈ ಮಾಂಸಾಹಾರಿ ಪ್ರಾಣಿಗಳು. ಓಕೆನಾ? ಅದಕ್ಕೆ ಇದು ಸಹ ಮಾಂಸಾಹಾರಿ, ಕಾರ್ನಿವೋರ್ಸ್. ಇನ್ನು ಸ್ಪೈಡರ್, ಜೇಡ, ಇದು ಫ್ಲೈಸ್ ಅಂದರೆ ಈ ಹಾರಾಡುವಂತಹ ಕೀಟಗಳು. ಮಾತ್, ಇದು ಅಷ್ಟೇ ನೊಣಗಳು, ಇದು ಕಾರ್ನಿವೋರ್ಸ್, ಇದು ಸಹ ಮಾಂಸಾಹಾರಿ. ಅದೇ ಥರ ಹೌಸ್ ಲಿಜರ್ಡ್, ಈ ಮನೆಗಳಲ್ಲಿ ಪಲ್ಲಿ ಅಂತ ಏನು ಕರಿತೀವಿ ಅದು ಅಷ್ಟೇ, ಇದು ಕೀಟಗಳನ್ನು, ಸಣ್ಣ ಸಣ್ಣ ಕೀಟಗಳನ್ನು ತಿನ್ನುತ್ತೆ. ಸ್ಪೈಡರ್ ಜೇಡವನ್ನು ತಿನ್ನುತ್ತೆ, ಅದಕ್ಕೆ ಇದು ಸಹ ಕಾರ್ನಿವೋರ್ಸ್, ಮಾಂಸಾಹಾರಿ. ಇನ್ನು 8th ಒನ್ ಕೌ, ಹಸು, ಇದು ಗ್ರಾಸ್ ಮತ್ತು ಲೆಗ್ಯೂಮ್, ಇದು ಅಷ್ಟೇ ಹಸು ಸಸ್ಯಗಳನ್ನು ತಿನ್ನುತ್ತೆ ಮತ್ತು ಆಹಾರಗಳು ಫೀಡ್ಸು ಅಂತ ಏನು ಅಂಗಡಿನೂ ಸಿಗುತ್ತೆ, ಹಸುಗಳಿಗೆ ಸಿಗುವಂಥ ಆಹಾರ ಅದನ್ನು ತಿನ್ನುತ್ತೆ ಅಷ್ಟೇ, ಇದು ಮಾಂಸವನ್ನು ತಿನ್ನಲ್ಲ, ಅದಕ್ಕೋಸ್ಕರ ಇದು ಹರ್ಬಿವೋರ್ಸ್. ಹ್ಯೂಮನ್ ಬೀಯಿಂಗ್ಸ್, ಆಲ್ ಫುಡ್ ಐಟಮ್ಸ್, ಮನುಷ್ಯನಿಂದ ಇಲ್ಲಿ ಆಲ್ ಫುಡ್ ಐಟಮ್ಸ್ ಯಾಕೆ ಹಾಕಿದ್ದೀನಿ ಅಂದರೆ ಸಸ್ಯಯುಕ್ತ ಆಹಾರವನ್ನು ತಿಂತಾನೆ ಮನುಷ್ಯ, ಪ್ರಾಣಿಯುಕ್ತ ಆಹಾರವನ್ನು ತಿಂತಾನೆ, ಅದಕ್ಕೋಸ್ಕರ ಆಲ್ ಫುಡ್ ಐಟಮ್ ಅಂತ ಹಾಕಿದ್ದೀನಿ. ಭೂಮಿ ಮೇಲೆ ಯಾವ್ಯಾವುದು ತಿನ್ನುವಂತಹ ವಸ್ತುಗಳಿದೆ ಅದೆಲ್ಲವನ್ನು ಮನುಷ್ಯ ತಿಂತಾನೆ, ಬಿಡೋದು ಇಲ್ಲ, ಅದಕ್ಕೋಸ್ಕರ ಈ ಥರ ಹಾಕಿದ್ದೀನಿ. ಇದು ಆಮ್ನಿವೋರ್ಸ್, ಮಿಶ್ರಹಾರಿ. ಬಟರ್ಫ್ಲೈ, ಚಿಟ್ಟೆ. ಸ್ವೀಟ್ ನೆಕ್ಟರ್, ಇದು ಯಾವುದಾದ್ರೂ ಗಿಡದಲ್ಲಿ ಬಿಟ್ಟಿರುವಂತಹ ಹೂವಿನ ಒಳಗಿರುವಂತಹ ಸಿಹಿಯಾದಂತಹ ಹನಿಯನ್ನು ಕುಡಿದು ಜೀವಿಸುತ್ತೆ, ಅದಕ್ಕಿದು ಹರ್ಬಿವೋರ್ಸ್. ಓಕೆನಾ? ಸಸ್ಯಾಹಾರಿ. ಇದಿಷ್ಟು ನಾನು
ಮಾಡಿರುವಂಥದ್ದು. ಟೆಕ್ಸ್ಟ್ ಬುಕ್ಕಲ್ಲಿ ಸಹ ಕೊಟ್ಟಿದ್ರು, ಅದನ್ನು ನಾನು ಎಕ್ಸ್ಟೆಂಡ್ ಮಾಡಿದ್ದೀನಿ ಮತ್ತು ಆನ್ಸರ್ಸನ್ನು ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸಿ ದ 6th ಕ್ವಶನ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಹರ್ಬಿವೋರ್ಸ್, ಕಾರ್ನಿವೋರ್ಸ್ ಆ್ಯಂಡ್ ಆಮ್ನಿವೋರ್ಸ್. ಈ ರೀತಿಯಲ್ಲೂ ಕ್ವಶನ್ ಕೇಳ್ಬೋದು. ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿಗಳಿಗೆ ಏನು ಡಿಫ್ರೆನ್ಸು ಬರೆಯಿರಿ, ವ್ಯತ್ಯಾಸವನ್ನು ಬರೆಯಿರಿ. ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಈ ಥರ ಈ ರೀತಿಯಲ್ಲೂ ಕೇಳ್ಬೋದು. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹರ್ಬಿವೋರ್ಸ್ ಆ್ಯಂಡ್ ಕಾರ್ನಿವೋರ್ಸ್. ಸಸ್ಯಾಹಾರಿ ಮತ್ತು ಮಾಂಸಾಹಾರಿಗಳಿಗೆ ವ್ಯತ್ಯಾಸವನ್ನು ಬರೆಯಿರಿ, ಅಥವಾ ಹರ್ಬಿವೋರ್ಸ್ ಮತ್ತು ಆಮ್ನಿವೋರ್ಸ್ಗೆ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳಿರ್ಬೋದು. ನಾನು ಒಟ್ಟಿಗೆ ಇಲ್ಲಿ 3 ಬರ್ದಿದ್ದೀನಿ. ಇದರಲ್ಲಿ ಯಾವ್ದು ಎರಡನ್ನು ಕೇಳಿದ್ರು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಥವಾ ಹರ್ಬಿವೋರ್ಸ್ ಕಾರ್ನಿವೋರ್ಸ್ ಕೇಳ್ಬೋದು, ಓನ್ಲಿ ಕಾರ್ನಿವೋರ್ಸ್ ಆಮ್ನಿವೋರ್ಸ್ ಕೇಳ್ಬೋದು, ಅಥವಾ ಹರ್ಬಿವೋರ್ಸ್ ಕಾರ್ನಿವೋರ್ಸ್ ಕೇಳ್ಬೋದು, ಅಥವಾ ಹರ್ಬಿವೋರ್ಸ್ ಆಮ್ನಿವೋರ್ಸ್ ಬೇಕಾದ್ರೂ ಕೇಳ್ಬೋದು. ಓಕೆನಾ? ಸಿ ದ ಆನ್ಸರ್. ಹರ್ಬಿವೋರ್ಸ್ ಅಂದರೆ ಅನಿಮಲ್ಸ್ ದಟ್ ಈಟ್ ಓನ್ಲಿ ಪ್ಲಾಂಟ್ಸ್ ಆರ್ ಕಾಲ್ಡ್ ಹರ್ಬಿವೋರ್ಸ್. ಇದು ಫಸ್ಟ್ ಡೆಫಿನೇಷನ್ ಬರೆದಿರಬೇಕು ನೀವು. ಹರ್ಬಿವೋರ್ಸ್ಗೆ ಏನಂತ, ಯಾವುದು ಸಸ್ಯವನ್ನು ತಿಂದು ಬದುಕ್ತವೋ ಅದು ಸಸ್ಯಾಹಾರಿಗಳು ಅಂತ ಆನ್ಸರ್ ಬರೆದ್ಬಿಡ್ಬೇಕಾಗುತ್ತೆ. ಅದರಲ್ಲಿ ಎಕ್ಸಾಂಪಲ್ಗಳನ್ನು ಕೊಡಿ. ಕೌವು, ಬಫೆಲೋ, ಬಟರ್ಫ್ಲೈ, ಶೀಪ್, ಡೀರ್, ಎಲಿಫೆಂಟ್, ಜಿರಾಫೆ, ಗೋಟ್ಸು, ರ್ಯಾಬಿಟ್ಸು, ಸ್ಕ್ವಿರಿಲ್ಸ್ ಎಕ್ಸೆಟ್ರಾ. ಇದೆಲ್ಲ ಎಕ್ಸಾಂಪಲ್ಸ್. ಅದರ ಡೆಫಿನೇಷನ್ ಬರೀರಿ, 1 ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟು ಎಕ್ಸಾಂಪಲ್ ಬರೀರಿ, 2 ಪಾಯಿಂಟ್ ಆಗುತ್ತೆ. ಅದೇ ಥರ ಕಾರ್ನಿವೋರ್ಸಿಗೆ ಬಂದರೆ ಇಲ್ಲೂ ಅಷ್ಟೇ ಫಸ್ಟ್ ಡೆಫಿನೇಷನ್ ಬರೀರಿ. ಅನಿಮಲ್ಸ್ ದಟ್ ಈಟ್ ಓನ್ಲಿ ಮೀಟ್ ಆರ್ ಕಾಲ್ಡ್ ಕಾರ್ನಿವೋರ್ಸ್. ಯಾವುದು ಮಾಂಸಗಳನ್ನು ಮಾತ್ರ ತಿಂದು ಬದುಕ್ತವೆ ಅಂತಹ ಜೀವಿಗಳನ್ನು ಮಾಂಸಾಹಾರಿಗಳು ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಏನು ಮಾಡ್ಕೊಳ್ಳಿ, ಎಕ್ಸಾಂಪಲ್ ಮಾಡ್ಕೊಳ್ಳಿ. ಲಯನ್ನು, ಡೀರು, ಪೋಲಾರ್ ಬೇರು, ಐನಾಸು, ಚೀತಾಸು, ಈಗಲ್ಲು, ವೇಲು, ಸ್ಪೈಡರ್, ಎಷ್ಟೊಂದಿದೆ ಮಾಂಸಾಹಾರಿಗಳಿಗೆ. ವೀನಸ್ಸು, ಇದೆಲ್ಲ ಏನು ಮಾಂಸಾಹಾರಿಗೆ ಉದಾಹರಣೆ. ಅದೇ ಥರ ಆಮ್ನಿವೋರ್ಸ್ ಅಂದರೆ ಮಿಶ್ರಾಹಾರಿ, ಸಸ್ಯ ಪ್ರಾಣಿ ಎರಡನ್ನೂ ತಿಂದು ಬದುಕುವಂತಹ ಜೀವಿಗಳು. ಎನಿಮಲ್ಸ್ ದಟ್ ಈಟ್ ಬೋತ್ ಪ್ಲಾಂಟ್ಸ್ ಆ್ಯಂಡ್ ಮೀಟ್ ಆರ್ ಕಾಲ್ಡ್ ಆಮ್ನಿವೋರ್ಸ್. ಯಾವ ಜೀವಿಗಳು ಸಸ್ಯ ಮತ್ತು ಮಾಂಸ ಎರಡನ್ನೂ ತಿಂದು ಬದುಕ್ತವೋ ಅಂತಹ ಜೀವಿಗಳನ್ನು ಮಿಶ್ರಾಹಾರಿಗಳು ಅಂತ ಕರಿತೀವಿ. ಇದನ್ನು ಸೆಕೆಂಡ್ ಪಾಯಿಂಟು ಉದಾಹರಣೆ ಮಾಡ್ಕೊಳ್ಳಿ. ರ್ಯಾಟ್ಸ್, ಪಿಗ್ಸ್, ಚಿಕನ್ಸ್, ಬೀಟಲ್ಸ್, ಟರ್ಟಲ್, ಲಿಸರ್ಡ್ಸ್, ಅರ್ಥ್ವಾರ್ಮ್. ಅದೇ ಥರ ಎಷ್ಟೊಂದಿದೆ. ಇದಿಷ್ಟು ಅಟ್ಲೀಸ್ಟ್ 4 ಬರೆದ್ರೆ ಸಾಕು. ಶಾರ್ಕ್ಸ್, ಕೌಸ್, ಫಾಕ್ಸಸ್ ಎಕ್ಸೆಟ್ರಾ. ಇದು ಈ ರೀತಿಯಲ್ಲಿ ಡಿಫ್ರೆನ್ಸ್ ಮಾಡಿಕೊಂಡು ನೀವು ಬರೀಬೋದು. ಓಕೆನಾ? ಇಷ್ಟು ನಾನು ಕನ್ನಡದಲ್ಲಿ ಮೇಲೆ ಹೇಳಿರೋದ್ರಿಂದ ಮತ್ತೆ ಹೇಳಕ್ಕೆ ಹೋಗಿಲ್ಲ. ಈ ರೀತಿಯಲ್ಲಿ ವ್ಯತ್ಯಾಸವನ್ನು ಬರೀಬೇಕು ನೀವು. ಓಕೆನಾ? ಇದಿಷ್ಟು ನಾನು ತೆಗೆದಿರುವಂತಹ 1.5ನಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್. ನೆಕ್ಸ್ಟ್ ನೋಡೋಣ ಬನ್ನಿ. ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಮಾಡಿದ್ದೀನಿ. ಇದನ್ನು ನೀವೇ ಆನ್ಸರ್ ಮಾಡಿ. ಓಕೆನಾ? ಈ ಕ್ವಶನ್ ಆ್ಯಂಡ್ ಆನ್ಸರ್ ಅರ್ಥ ಆಗಿರುತ್ತಲ್ವ, ಅದರ ಆಧಾರದ ಮೇಲೆ ಕ್ವಶನ್ಸನ್ನು ತೆಗೆದಿದ್ದೀನಿ. ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪು ಮತ್ತು ಬಿಟ್ಟ ಸ್ಥಳ ಮತ್ತು ಬಹುವಾಕ್ಯ ಪ್ರಶ್ನೆಗಳನ್ನು ಅದು ನೋಡೋಣ. ಎಕ್ಸಾಂಪಲ್ ಫಾರ್ ಆಮ್ನಿವೋರ್ಸ್. ಮಿಶ್ರಾಹಾರಿ ಜೀವಿಗಳಿಗೆ ಉದಾಹರಣೆ. ಪ್ಲಾಂಟ್ ಈಟಿಂಗ್ ಎನಿಮಲ್ಸ್ ಆರ್ ಕಾಲ್ಡ್. ಸಸ್ಯಗಳನ್ನು ತಿಂದು ಬದುಕುವಂತಹ ಜೀವಿಗಳಿಗೆ ಡ್ಯಾಶ್ ಎಂದು ಕರೆಯುತ್ತೇವೆ. ಮಸ್ಕಿಟೋಸ್ ಆರ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ಮಸ್ಕಿಟೋಸ್ ಅಂದರೆ ಸೊಳ್ಳೆಗಳು ಯಾವುದಕ್ಕೆ ಎಕ್ಸಾಂಪಲ್ಲು? ಸಸ್ಯಾಹಾರಿಗೋ, ಮಾಂಸಾಹಾರಿಗೋ, ಮಿಶ್ರಾಹಾರಿಗೋ ಅಂತ ಬರೀಬೇಕು. ಅದೇ ಥರ ಕಾರ್ನಿವೋರ್ಸ್ ಎನಿಮಲ್ಸ್ ಈಟ್ ಡ್ಯಾಶ್. ಮಾಂಸಾಹಾರಿ ಪ್ರಾಣಿಗಳು ಯಾವ ಆಹಾರವನ್ನು ತಿಂದು ಬದುಕ್ತವೆ ಅಂತ ಬರೀಬೇಕು. ಬೋತ್ ಪ್ಲಾಂಟ್ ಆ್ಯಂಡ್ ಮೀಟ್ ಈಟಿಂಗ್ ಎನಿಮಲ್ಸ್ ಆರ್ ಕಾಲ್ಡ್ ಡ್ಯಾಶ್. ಸಸ್ಯ ಮತ್ತು ಮಾಂಸ ಎರಡೂ ತಿಂದು ಬದುಕುವಂತಹ ಜೀವಿಗಳನ್ನು ಏನೆಂದು ಕರೀತೇವೆ? ಇದಿಷ್ಟು ಬಿಟ್ಟ ಸ್ಥಳವನ್ನು ತುಂಬಿರಿ. ನೆಕ್ಸ್ಟ್ ನೋಡೋಣ ಬನ್ನಿ, ಬಹು ಆಯ್ಕೆ ಪ್ರಶ್ನೆಗಳು. ಫಸ್ಟ್ ಕ್ವಶನ್. ಎಕ್ಸಾಂಪಲ್ ಫಾರ್ ಹರ್ಬಿವೋರ್ಸ್ ಆರ್. ಸಸ್ಯಾಹಾರಿ ಜೀವಿಗಳಿಗೆ ಉದಾಹರಣೆ. ಬಫೆಲೋನೋ, ಹ್ಯೂಮನ್ ಬೀಯಿಂಗ್ಸು, ಲಯನ್ನೋ, ಸ್ಪೈಡರೋ. ಇದು 4ರಲ್ಲಿ ಯಾವುದು ಅಂತ ಬರೀಬೇಕು. ಅದೇ ಥರ ಹ್ಯೂಮನ್ ಬೀಯಿಂಗ್ಸ್ ಆರ್ ಡ್ಯಾಶ್. ಮನುಷ್ಯ ಯಾವುದಕ್ಕೆ ಉದಾಹರಣೆ? ಕಾರ್ನಿವೋರ್ಸ್ಕ, ಹರ್ಬಿವೋರ್ಸ್ಕ, ಆಮ್ನಿವೋರ್ಸ್ಕ, ಆಲ್ ಆಫ್ ದೀಸ್ಕ. ಸಸ್ಯಾಹಾರಿಗ, ಮಾಂಸಾಹಾರಿಗ, ಮಿಶ್ರಾಹಾರಿಗ ಅಥವಾ ಎಲ್ಲವುದಕ್ಕ. ಅದೇ ಥರ ಥರ್ಡ್ ಕ್ವಶನ್ನು. ಎಕ್ಸಾಂಪಲ್ ಫಾರ್ ಹರ್ಬಿವೋರ್ಸ್ ಇನ್ಸೆಕ್ಟ್ಸ್ ಆರ್. ಸಸ್ಯಾಹಾರಿ ಕೀಟಕ್ಕೆ ಉದಾಹರಣೆ. ಅಂದರೆ ಸಸ್ಯಗಳನ್ನು ತಿಂದು ಬದುಕುವಂತಹ ಕೀಟಗಳು ಯಾವುದು? ಸಸ್ಯಾಹಾರಿ ಕೀಟ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸಸ್ಯಗಳಲ್ಲಿ ಕೀಟವನ್ನು ತಿಂದು ಬದುಕೋದು ಸಸ್ಯಾಹಾರಿ ಕೀಟ. ಕೀಟದಲ್ಲಿ ಸಸ್ಯಾಹಾರಿ ಇದೆ, ಮಾಂಸಾಹಾರಿ ಇಲ್ಲ. ಕೀಟದಲ್ಲಿ ಸಸ್ಯಾಹಾರಿ ಇದೆ, ಅದು ಯಾವುದು ಅಂತ ಬರೀಬೇಕು. ಇದು ಕ್ವಶನ್ ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ನಾನೇ ಎಕ್ಸ್ಟ್ರಾ ಮಾಡಿರೋದು. ನಾನು ಹೇಳಿದೆ ಕೆಲವೊಂದು ಸಸ್ಯಗಳು ಕೀಟಗಳನ್ನು ತಿಂದು ಬದುಕುತ್ತೆ, ಅದನ್ನು ಕೀಟಹಾರಿ ಅಂತ ಕರೀತಾರೆ ಅಂತ. ಆದರೆ ಈ ಕೀಟ ಸಸ್ಯವನ್ನು ತಿಂದು ಬದುಕುತ್ತೆ.
ಉಲ್ಟಾ ಇಲ್ಲಿ ಈ ಕೀಟವೇ ಸಸ್ಯವನ್ನು ತಿಂದು ಬೆರಗುತ್ತೆ, ಅದಕ್ಕೋಸ್ಕರ ಸಸ್ಯಾಹಾರಿ ಕೀಟ ಅಂತೀವಿ. ಅದಕ್ಕೆ ಉದಾಹರಣೆ ಯಾವುದು ಅಂತ, ಸ್ಪೈಡರ, ಮಾಸ್ಕಿಟೋನ, ಗ್ರಾಸ್ ಹೋಪರ, ನನ್ ಆಫ್ ದೀಸ್ ಯಾವುದು ಅಂತ ಬರೀಬೇಕು. ಇದಿಷ್ಟು ನಾನು ತೆಗೆದಿರುವಂತಹ ಕ್ವಶನ್ನು. ಆನ್ಸರ್ ಮಾಡಿ, ಆದಷ್ಟು ನೀವೇ ಟ್ರೈ ಮಾಡಿ ಆನ್ಸರ್ ಮಾಡೋದಕ್ಕೆ, ಓಕೆನಾ. ಇನ್ನು ಲಾಸ್ಟ್ ಕ್ಲಾಸ್ 1.3 ಮತ್ತು 1.4 ಮತ್ತೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನ್ ಅನ್ನು ತೆಗೆದಿದೆ. ಅದಕ್ಕೆ ಸಂಬಂಧಪಟ್ಟಿರುವಂತಹ ಕೀ ಆನ್ಸರ್ಸ್, ಓಕೆನಾ. ಇದು ಇಲ್ಲಿ ನೋಡಿ, ಫಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಆನ್ಸರ್ ಬಂದು ಪಂಪ್ಕಿನ್, ಸೆಕೆಂಡ್ ಒನ್ಗೆ ಫ್ರೂಟ್, ಥರ್ಡ್ ಒನ್ಗೆ ಫ್ರೂಟ್, ಫೋರ್ತ್ ಒನ್ಗೆ ಸೀಡ್ ಪಾರ್ಟ್, ಫಿಫ್ತ್ ಒನ್ಗೆ ಲೀಫ್, ಸಿಕ್ಸ್ತ್ ಒನ್ಗೆ ಕಾಲಿಫ್ಲವರ್ ಆ್ಯಂಡ್ ಬ್ರಾಕ್ಲಿ, ಸೆವೆಂತ್ ಒನ್ಗೆ ಬನಾನಾ ಸ್ಟೆಮ್, ಸ್ಟೆಮ್ಮು, ಶುಗರ್ ಕೇನು ಆ್ಯಂಡ್ ಬ್ಯಾಂಬೂ ಶೂಟ್ಸ್, ಏಯ್ತ್ ಒನ್ಗೆ ರೂಟ್. ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಲಾಸ್ಟ್ ಕ್ಲಾಸ್ದು 1.3 ಮತ್ತು 1.4ದು ಕೀ ಆನ್ಸರು. ಅದೇ ಥರ ಅದರಲ್ಲೇ ತೆಗೆದಿರುವಂತಹ ಬಹುವಾಕ್ಯ ಪ್ರಶ್ನೆಗಳಿಗೆ ಆನ್ಸರು. ಫಸ್ಟ್ ಒನ್ಗೆ ಬಿ ಸ್ಪ್ರೌಟೆಡ್ ಅಥವಾ ಸ್ಪ್ರೌಟ್ಸ್ ಅಂತಲೂ ಬರೀಬೋದು. ಸೆಕೆಂಡ್ ಒನ್ಗೆ ಎ ಫ್ಲವರ್ಸ್, ಥರ್ಡ್ ಒನ್ಗೆ ಸಿ ಸೀಡ್, ಫೋರ್ತ್ ಒನ್ಗೆ ಡಿ ಜಿಂಜರ್ ಆ್ಯಂಡ್ ರ್ಯಾಡಿಶ್ ಆಗಬೇಕಲ್ಲ, ಇದು ರೆಡ್ಡಿಶ್ ಆಗಿದೆಯಾ, ಸಾರಿ, ಜಿಂಜರ್ ಆ್ಯಂಡ್ ರ್ಯಾಡಿಶ್ ಯಾಕೆ ಥರ ತೋರಿಸ್ತೇನೆ. ಓಕೆನಾ. ಅದೇ ಥರ ಫಿಫ್ತ್ ಒನ್ಗೆ ಬೋತ್ ಎ ಆ್ಯಂಡ್ ಸಿ, ಡಿ ಆಪ್ಷನ್ನು, ಬೋತ್ ಎ ಆ್ಯಂಡ್ ಸಿ. ಇದಿಷ್ಟು ನಾನು 1.3 ಮತ್ತು 1.4ದು ಕೀ ಆನ್ಸರ್ಸು. ಇದಿಷ್ಟು ಇಲ್ಲಿಗೆ ಇದು ಲಾಸ್ಟ್ ಕ್ಲಾಸ್ ಆಗುತ್ತೆ. ನೆಕ್ಸ್ಟ್ ಈ ಕ್ಲಾಸಲ್ಲಿ ಕೊಟ್ಟಿರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನ್ದು ಕೀ ಆನ್ಸರ್ಸನ್ನು ನಾನು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಲ್ಲ ಆ ಕೊನೆಯಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು ನೀವು. ನಾನು ಕೀ ಆನ್ಸರ್ ಹಾಕೋ ತನಕ ವೆಯ್ಟ್ ಮಾಡಬೇಡಿ, ನಿಮಗೆ ಅರ್ಥ ಆಗಿರುತ್ತಲ್ಲ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಲ್ವಾ, ಸೊ ನೀವು ಆನ್ಸರ್ ಮಾಡ್ಬೋದು ಈಸಿಯಾಗಿ. 2 ಸಲ ಕೇಳಿ ಕ್ವಶನ್ ಆ್ಯಂಡ್ ಆನ್ಸರ್ ಎಕ್ಸ್ಪ್ಲೈನ್ ಮಾಡಿರೋದನ್ನು, ಆಮೇಲೆ ಆನ್ಸರ್ ಮಾಡಿ, ಆಗುತ್ತೆ, ಆಗಲ್ಲ ಅಂತಿಲ್ಲ, ಓಕೆನಾ. ಇದಿಷ್ಟು ಆದಷ್ಟು ಕ್ವಶನ್ಸ್ ತೆಗೆದಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದೆನ್ ಯಾರು ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರ್ತಾರೆ ಆ್ಯಂಡ್ ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ದೆನ್ ಯಾರು CETಗೆ ಪ್ರಿಪೇರ್ ಆಗ್ತಿದ್ದೀರಾ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅವರು ಸಹ ವಿಡಿಯೋನ ನೀವು ಶೇರ್ ಮಾಡಿ ಮತ್ತು ಲೈಕ್ ಕೊಡಿ ಆದಷ್ಟು. ದೆನ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಇದಿಷ್ಟು ಫಸ್ಟ್ ಚಾಪ್ಟರ್ದು. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸಲ್ಲಿ ಸಿಗೋಣ, ಓಕೆನಾ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.